ಗುರು ಪ್ರೆಸೆಂಟ್ ಜನರೇಷನ್ ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಮಾಲ್ಗಂತೆ ಫಿಲಮ್ಗಂತೆ ಇಲ್ಲ ಬೈಕ್ ರೈಡಿಂಗ್ ಅಂತ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಎಂಜಾಯ್ ಮಾಡ್ತಾರೆ. ಪ್ರೆಸೆಂಟ್ ಜನರೇಷನ್ ನಾವು ಸ್ಕೂಲ್ ಡೇಸ್ ಇದ್ದಾಗ ಯಾವ ರೀತಿ ಎಂಜಾಯ್ ಮಾಡ್ತಿದ್ವಿ, ಬ್ಯೂಟಿಫುಲ್ ಮೆಮೊರೀಸ್ ಮಾತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಇದ್ದಾಗ ಶನಿವಾರ ಅಂದ್ರೆ ಅಷ್ಟೊತ್ತಿಗೆ ಎದ್ದೇಳ್ಬೇಕು, ಅದೊಂದು ರೋದ್ನೆ ನಮ್ಮ ಮನೆಗೆ ಎದ್ದೇಳ ಅಂತ ಇರ್ತಾರೋ. ಒಂದ್ ಕಡೆ ಸಂತೋಷ, ಬೇಗ ಬಂದ್ಬಿಡ್ತು 12 ಗಂಟೆಗೆ ಅಂತೇಳಿ ಎಂಜಾಯ್ ಮಾಡ್ಬೋದು ಅಂತೇಳಿ ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು 7:50ಗೆಲ್ಲ ಬಸ್ ಇರ್ಬೋದು ಅಷ್ಟೊತ್ತಿಗೆ ಎದ್ಬಿಟ್ಟು ಅವಾಗ ಅಷ್ಟೊತ್ತಿಗೆ ಟಿಫನ್ ಏನು ಇರ್ತಾ ಇದಿಲ್ಲ. ಮನೆಗೆ ಬೂಸ್ಟ್ ಮಾಡ್ಕೊಡೋರು, ಬೂಸ್ಟ್ ಬಿಸ್ಕೆಟ್ ಬನ್ನಿ ಅಂತ ತಿನ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಶನಿವಾರ ಅಂದ್ರೆ ಕಂಪಲ್ಸರಿ ವೈಟ್ ಕಲರ್ ಡ್ರೆಸ್ಸು, ಪ್ಯಾಂಟು ಸ್ಲಾಗ್ ಹಾಕೊಂಡು ಹೋಗ್ತಾ ಇದ್ವಿ. ಹಂಗೆ ವೈಟ್ ಕಲರ್ ಡ್ರೆಸ್ ಆಮೇಲೆ ಹೋಗ್ತೀವಿ ಬಸ್ಸಿಗೆ. ಒಂದು 20 ಗೌರ್ಮೆಂಟ್ ಅಂದ್ರೆ 20 ರೂಪಾಯಿ ತಗೊಳೋರು, ಪ್ರೈವೇಟ್ ಆದ್ರೆ ಕಂಪಲ್ಸರಿ ಬರ್ತೀವಿ ಅಂತೇಳಿ 10 ರೂಪಾಯಿ ತಗೊಳೋಣ ಸ್ಟೂಡೆಂಟ್ಸಿಗೆ ಅಷ್ಟೇ. ಹಂಗೆ ಟಾಪ್ ಮೇಲೆ ಅಂತೆಲ್ಲ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ವಿ ನಾವು. ಹಂಗೆ ಸ್ಕೂಲ್ಗೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ನಮ್ಮ ಸ್ಕೂಲ್ಗೆ 7 ಕಿಲೋಮೀಟರ್. ಹಂಗೆ ಸೊನ್ನೆ ಸುತ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಹೋಗ್ತಾರೆ, ಗೊತ್ತಾಗ್ತಿಲ್ಲ. ಹಂಗೆ ಅವಾಗ ಅಲ್ಲಿ ಎಲ್ಲ ಲೈನ್ ನಿಲ್ಲಿಸ್ತಾ ಇರ್ತಾರೆ. ನಾವು ಅಲ್ಲಿ ಬ್ಯಾಗ್ ಬಿಸಾಕಿ ಫೀಲ್ಡ್ ಅಲ್ಲಿ ಒಂದು ಚೇರ್ ಮೇಲೆ ಡ್ರಮ್ ಇಟ್ಕೊಂಡು ಡ್ಯಾಂಡ್ ಅಂತ ಹೇಳ್ತಾರೆ, ಎಲ್ಲ ಎಕ್ಸರ್ಸೈಸ್ ಮಾಡಿಸ್ಕೊಂತ ಇರ್ತೀವಿ. ಒಂದ್ ಕಡೆ ಏನಂದ್ರೆ ಪ್ರೆಸೆಂಟ್ ಸ್ಕೂಲ್ ಯೂನಿಫಾರ್ಮ್ ಎಲ್ಲಾರು ಏನಂದ್ರೆ ಎಲ್ಲ ರೆಡಿ ಕೊಡ್ತಾರೆ, ಹೊಲ್ಸ್ ಕೊಟ್ಬಿಟ್ಟು ಕೊಡ್ತಾರೆ. ನಮ್ಗೆ ಬಟ್ಟೆ ಕೊಡೋರು, ನಾವು ಟೈಲರ್ ಕೊಟ್ರೆ ಟೈಲರ್ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ಲೂಸ್ ಇಡ ಅಂದ್ರೆ ಫುಲ್ ಬೂಟ್ ಕಟ್ ಪ್ಯಾಂಟ್ ಮಾಡ್ಬಿಟ್ಟಿದ್ದ. ಸ್ಲಾಗ್ ಹಂಗೆ ಮಾಡ್ತಿದ್, ಇನ್ನು ಹಂಗೆ ಮಾಡ್ತಾ ಇದ್. ನಾವು ಅದನ್ನ ಈಗ ಫಾರ್ಮರ್ಸ್ ಪ್ಯಾಂಟ್ ಬರುತ್ತಲ್ಲ ಪ್ರೆಸೆಂಟು, ಆ ರೀತಿ ಫುಲ್ ಟೈಟ್ ಆಗಿ ಹೊಲ್ಸ್ಕೊಂಡ್ ಬರ್ತಾ ಇದ್ವಿ. ಎರಡು ಟೈಟಿಗೆ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ಶೋಕಿ ಹೊಡ್ಕೊಂಡು, ಅವಾಗ ಶೋಕಿ ಎಲ್ಲ ಚೆನ್ನಾಗಿ ಹೊಲ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಣ್ಲಿ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಸರ್ ಒಂದ್ 5 ಜನ ಅಲ್ಲೆಲ್ಲ ನಿಲ್ಸ್ಬಿಡೋರು, ಲೈನ್ ನಿಲ್ಸ್ಬಿಟ್ಟು 5 ಜನ ಎಕ್ಸರ್ಸೈಸ್ ಹೆಂಗ್ ಮಾಡಿದ್ರು ನಾವು ಅದ್ ನೋಡ್ಕೊಂಡ್ ಮಾಡೋದು. PT ಸರ್ ಎಲ್ಲ ಇರ್ತಿದ್ರು. 1 ಲೈನ್ 3 ಲೈನ್ ಗ್ಯಾಪ್ ಕಪ್ಪ ಅಲ್ಲಿ ಟೀಚರ್ಸ್ ಇರೋರು, ನಾವ್ ಹೆಂಗ್ ಮಾಡ್ತೀವಿ ಇಲ್ಲ ಕರೆಕ್ಟ್ ಮಾಡ್ತೀವಿ ಹೇಳ್ತಿದ್ರಲ್ಲ ಮಿಸ್ಟೇಕ್ಸ್ ಬೈಯರ್ ನೀಟ್ಗೆ. ಏನ್ ಬೈಯರ್ ಅಂದ್ರೆ ಏನೋ ಬೊಗ್ಗಕ್ಕಾಗಲೇನೋ ಅಜ್ಜನ್ ತರ ಆಡೋದು ನಮ್ಮಲ್ಲಿ ಬೈಯರ್, ಹೆಣ್ಮಕ್ಳು ನಗೋದು. ಅವ್ರನ್ನ 5 ನಿಮಿಷ ಆದ್ಮೇಲೆ ಅವ್ರನ್ನ ಈಕ್ವಾಲಿಟಿ ಸರ್ ಅವ್ರನ್ನ ಏನಮ್ಮ ನೀವು ಅಜ್ಜಿ ತರ ಆಡ್ತೀರ, ನೀವು ಬೊಗ್ಗಕ್ಕಾಗಲ್ಲ ನಾವ್ ನಗೋದು. ಇದೊಂದು ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು. ಸಕ್ಕದಾಗಿತ್ತು ಎಂಜಾಯ್ ಮಾತ್ರ. ಹಂಗೆ ಒಂದ್ ಸ್ವಲ್ಪ ಹೊತ್ತು ಆಮೇಲೆ ಲಾಸ್ಟ್ಗೆ ಮೆಡಿಟೇಷನ್ ಮಾಡಿಸ್ಬಿಡೋದು, ಎಕ್ಸರ್ಸೈಸ್ ಆದ್ಮೇಲೆ ಮೆಡಿಟೇಷನ್ ಮಾಡಿಸ್ಬಿಟ್ಟು ಬಿಟ್ಬಿಡೋದು. ಲಾಸ್ಟ್ ಒಂದ್ ಇರುತ್ತೆ ಗುರು, ಪಕ್ಷಿ ತರ ಹಿಂಗ ಅಂದ್ರೆ ಕ್ಲಾಪ್ಸ್ ಹೊಡೆದು ಫುಲ್ ಊಪಲ್ ಮಾಡ್ತಿದ್ವಿ. ಸಕ್ಕದ ಕ್ಲಾಪ್ಸ್ ಹೊಡಿದ್ವಿ. ಅದ ಮುಗಿಸ್ಕೊಂಡು ಲೈನಾಗ ಎಲ್ಲರೂ ಕಳಿಸ್ಬಿಡೋರು. 4ಕ್ಕೆ ಬಿಡು 12 ಗಂಟೆಗೆಲ್ಲ ಆಗೋಗೋದು. 7 ಪಿಲ್ ಆಮೇಲೆ ಬ್ರೇಕ್ ಬಿಡ್ತಿದ್ರು. ಬ್ರೇಕ್ ಬಿಡು ಈ ಕಡೆ ಫೀಲ್ಡ್ ಅಲ್ಲಿ ಅವ್ರ ಅಜ್ಜಿ ಬುಟ್ಟಿಯಲ್ಲೆಲ್ಲ ಇಟ್ಕೊಂಡಿದ್ರು. ಚಕ್ಲಿ ಅಂತೆ, ನಿಪ್ಪಟ್ಟಂತೆ, ಚಾಕ್ಲೇಟ್ ಅಂತೆ, ಕೋಡ್ಬೇಳೆ ಅಂತೆ, ಲಾಲಿಪಾಪ್ ಅಂತೆ, ಬಟಾಣಿ ಅಂತೆ, ಏನೋ ಮತ್ತೆ ಸೊಂಡಿಗೆ ಅಂತೆ, ಬೋಟಿ ಅಂತ ಏನೋ ಎಲ್ಲ ಇಟ್ಕೊಂಡು ನಮ್ಮ ಮನೆಗೆ ಒಂದ್ 20 ರೂಪಾಯಿ ಕೊಡೋರು. ಆ 20 ರೂಪಾಯಿ ಏನೋ ಎಲ್ಲ ಖಾಲಿ ಒಂದು 10 ಐಟಮ್ ತಗೊಂಡ್ಬಿಡಿದ್ವಿ ಅಂತ. 7 ರೂಪಾಯಿ ಬೋಟಿ ಅಂತೆ, ನಿಪ್ಪಟ್ಟು ಅಂತೆ, ಕೋಡ್ಬೇಳೆ ಅಂತೆ, ಚಾಕ್ಲೇಟ್ ಅಂತೆ, ಲಾಲಿಪಾಪ್ ಅಂತ ಎಲ್ಲ ತಗೊಂಡು ಇಟ್ಕೊಂಡ್ ಬಿಡ್ತಿದ್ವಿ. ಇಟ್ಕೊಂಡು ಫ್ರೆಂಡ್ಸ್ ಯಾರು ಏನಿದ್ರೆ ಸುತ್ತಮುತ್ತಲ ಎಲ್ಲ ಹಂಚ್ಕೊಂಡು ತಿನ್ಕೊಂಡ್ಬಿಡ್ತಿದ್ವಿ. ಇನ್ ಸ್ವಲ್ಪ ಜಾಬಿಗೆ ಇಟ್ಕೊಂತಿದ್ವಿ. ಇಟ್ಕೊಂಡು ಕ್ಲಾಸ್ ಮಾಡ್ತಿರ್ತಲ್ಲ ಮಿಸ್ ಏನೋ ಬೋರ್ಡ್ ಮೇಲೆ ಬರೆಯಕ್ರೆ ಸೌಂಡ್ ಬರ್ದೆ ಮೆಲ್ಲಕ್ಕೆ ತೆಗೆದು ಎಲ್ಲ ತಿನ್ಕೊಂಡು ಫ್ರೆಂಡ್ಸ್ ಎಲ್ಲ ಅದು ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳಿ ಇನ್ನ ಮರೆಯಕ್ಕಾಗಲ್ಲ. ಸ್ಕೂಲ್ ಡೇಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಮೆಮೊರೀಸು. ಹಂಗೆ ತಿನ್ಕೊಂಡು 12 ಗಂಟೆ ಓಡಿ ಮಗ ಶನಿವಾರ ಬೇರೆ ಫುಲ್ ರಶ್ ಇರುತ್ತೆ ಪಾಗಡದಲ್ಲಿ. ಈ ಕಡೆ ಹತ್ಸಲ್ಲ ನಮ್ಮನ್ನ, ಲಾಸ್ಟ್ಗೆ ಹತ್ಸೋರು. ನಾವು ಲಾಸ್ಟ್ ಅಲ್ಲೆಲ್ಲ ಡೋರ್ ನಿಂತ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಸಕ್ಕದ ಗುರು ಬರುವಲ್ಲಿ ಬ್ಯಾಗ್ ಬಿಸಾಕಿ ಊಟ ಮಾಡ್ಕೊಂಡು ಸೈಕಲ್ ಹಾಕೊಂಡು ಹೋಗಿದೀವಿ ಅಂದ್ರೆ ಕ್ರಿಕೆಟ್ ಅಂಟೆ ಸೈಕಲ್ ಸ್ಪೀಡ್ ಬರೋದು ಬೇಕಾಗೋದು. ಫುಲ್ ಟೈಟ್ ಮಾಡಿಸ್ಬಿಡ್ತಿದ್ವಿ ನಾನು ಸೈಕಲ್. ಬ್ರೇಕ್ ಸಡನ್ ಬಂದ್ ಹಿಂಗೆ ಬ್ರೇಕ್ ಹಿಡಿದಿಂದ ಫುಲ್ ಸ್ಕಿಡ್ ಆಗ್ಬೇಕು, ಟೈರ ಸೋದೋಗ್ಬೇಕು. ಹಂಗೆ ಫುಲ್ ಎಂಜಾಯ್ ಮಾಡಿದೀವಿ. ಸಕ್ಕದಾಗುತ್ತೆ. ನಿಮ್ ಲೈಫಲ್ಲಿ ಸ್ಕೂಲ್ ಡೇಸ್ ಮೆಮೊರೀಸ್ ಹೆಂಗಿತ್ತು ಕಾಮೆಂಟ್ ಮಾಡ್ರಿ. ಇಷ್ಟ ಆಗಿದೆ ಲೈಕ್, ಶೇರ್, ಫಾಲೋ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.